ಸರ್ ತುಂಬಾ ಖುಷಿ ಇದೆ. ಇದು 2025-26ನೇ ಸಾಲಿನ ನಮ್ಮ ಅವಧಿಯಲ್ಲಿ ಇದು ಕೊನೆಯ ಗ್ರಾಮ ಸಭೆ ಆಗಿದೆ. ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ ಗ್ರಾಮ ಸಭೆ. ತುಂಬಾ ಜನ ಬಂದಿದ್ದಾರೆ ಗ್ರಾಮ ಸಭೆಗೆ. ತುಂಬಾ ಖುಷಿ ಇದೆ ಸರ್. ನಾವೇ ಅಂತ ಅಲ್ಲ, ಎಲ್ಲಾ ಸದಸ್ಯರು ಸಹ ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ಸದುಪಯೋಗ ಪಡಿಸ್ಕೊಂಡು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಪ್ರತಿಯೊಂದು ಗ್ರಾಮಗಳಲ್ಲೂ ಮಾಡಿದ್ದಾರೆ. ಇನ್ ಮುಂದೇನು ಸಹ ಯಾವುದೇ ತರ ಸಹಾಯ ಗ್ರಾಮ ಪಂಚಾಯತಿಯಿಂದ ಆಗುತ್ತೋ ಅದೆಲ್ಲ ಕಾರ್ಯಗಳನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ನಾರಾಯಣ ಸ್ವಾಮಿ, ಅಧ್ಯಕ್ಷ. ಎಲ್ರಿಗೂ ನಮಸ್ತೆ. ಇವತ್ತೇನು ಕಣೆಗೊನಹಳ್ಳಿ ಗ್ರಾಮ ಪಂಚಾಯಿತಿಯ ಓಬನಾಯಕನಹಳ್ಳಿ ಗ್ರಾಮದಲ್ಲಿ 2025-26ನೇ ಸಾಲಿನ ಗ್ರಾಮ ಸಭೆನ ಹಮ್ಮಿಕೊಂಡಿರ್ತೀವಿ. ಗ್ರಾಮ ಸಭೆ ಇವತ್ತು ಅಧ್ಯಕ್ಷರಾದ ಶ್ರೀಮತಿ ಉಷಾನಾರಾಯಣ ಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ಶಿವಣ್ಣನವರು ಹಾಗೂ ಸರ್ವ ಸದಸ್ಯರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಗ್ರಾಮ ಸಭೆನ ಇವತ್ತು ನಡೆಸ್ಕೊಟ್ಟಿರ್ತಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಏನು ಫಲಾನುಭವಿಗಳಾದ ವಿಕಲಚೇತನರಾಗಿರ್ಬೋದು, SC/ST ಫಲಾನುಭವಿಗಳಾಗಿರ್ಬೋದು ಹಾಗೂ ಸಾಮಾನ್ಯ ಜನಗಳಾಗಿರ್ಬೋದು ಎಲ್ಲರೂ ಸೇರಿಸಿ ಗ್ರಾಮ ಪಂಚಾಯತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಇಲಾಖಾ ವತಿಯಿಂದ ಬಂದಂತಹ ಎಲ್ಲ ಅಧಿಕಾರಿಗಳು ಮಾಹಿತಿನ ಸಂಪೂರ್ಣವಾಗಿ ನೀಡಿ ಅದನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಇದರಲ್ಲಿ ತಿಳಿಸಿರ್ತಾರೆ. ಹಾಗೂ ಇವತ್ತು ಏನು ನಮ್ಮ ಕಣೆಗೊನಹಳ್ಳಿ ಗ್ರಾಮ ಪಂಚಾಯತಿ 5 ವರ್ಷ ತುಂಬಿ ಇದು ಏನು ಈ ಸಾಲಿನ ಈ ಆಡಳಿತ ಮಂಡಳಿಯ ಕೊನೆಯ ಗ್ರಾಮ ಸಭೆ ಆಗಿರೋದ್ರಿಂದಾಗಿ ತುಂಬ ಯಶಸ್ವಿಯಾಗಿ ನಡೆದಿರ್ತೈತೆ. ಈಗ ನಾವು ಏನು ಗ್ರಾಮ ಪಂಚಾಯಿತಿಯ ನಿಮಿತ್ತ ಕಾರ್ಯಗಳಲ್ಲಿ ಏನು 25% ಇರ್ಬೋದು, 5% ಇರ್ಬೋದು, ಅದರಲ್ಲಿ ಪ್ರತಿ ವಾರ್ಷಿಕವಾಗಿ ಅಥವಾ ನಾವು ಅದನ್ನು ನಿರಂತರವಾಗಿ ಖರ್ಚು ಮಾಡೋಂಥ ಏನು ಅಕೌಂಟ್ಗಳಲ್ಲಿ ಇರ್ತೈತೋ ಅದನ್ನು 25% ಅನುದಾನದಲ್ಲಿ SC/ST ಫಲಾನುಭವಿಗಳಿಗೆ LED ಲೈಟು ಮತ್ತು ಸೋಲಾರ್ ದೀಪಗಳನ್ನ ಪ್ರತಿ SC/ST ಕುಟುಂಬಕ್ಕೆ ವಿತರಣೆ ಮಾಡುತ್ತೀವಿ. ಜೊತೆಗೆ ವಿಕಲಚೇತನರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವರ ಊರುಗೋಲಾಗಿರ್ಬೋದು ಅಥವಾ ಇತರೆ ಸಲಕರಣೆಗಳಾಗಿರ್ಬೋದು, ಜೊತೆಗೆ ಅವ್ರಿಗೆ 5% ಅನುದಾನದಲ್ಲಿ ಇರ್ತಕ್ಕಂಥ ಅನುದಾನದಲ್ಲಿ ಪ್ರತಿ ಒಬ್ಬ ಅಂಗವಿಕಲರಿಗೂ 5,000 ರೂಪಾಯಿನ ನಾವು ಇಲ್ಲಿವರೆಗೂ ನೀಡ್ಕೊಂಡ್ಬಂದಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಸುಮಾರು ಒಂದು 20 ಜನಕ್ಕೆ ಚೆಕ್ ಮುಖಾಂತರ ವಿತರಿಸಿ ಸುಮಾರು 80 ಜನಕ್ಕೆ RTGS ಮುಖಾಂತರ ಇವತ್ತು ನಾವು ಅವರಿಗೆ ಅನುದಾನನ ನೀಡಿರ್ತೀವಿ.